ನಮಸ್ಕಾರ. ನಾನು ಡಾಕ್ಟರ್ ರಮೇಶ್ ಬೆಲ್ಲಂಕೊಂಡ, ನಮ್ಮ ನಾಡು ನಮ್ಮ ಆಳ್ವಿಕೆ ಸಂಘಟನೆಯಿಂದ. ನನ್ನ ಜೊತೆ ರೋಹಿತ್ ಇದ್ದಾರೆ, ಅವರು ನಮ್ಮ ನಾಡು ನಮ್ಮ ಆಳ್ವಿಕೆ ಸಂಘಟನೆಯಿಂದ. ಈ KPSC ಮಾಡಿರೋ KAS ಪರೀಕ್ಷೆ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಪರೀಕ್ಷೆ, ತುಂಬ ಒಂದು ರೀತಿ ಗೊಂದಲ, ಒಂದು ರೀತಿ ಕ್ರೂರವಾಗಿ ಅವ್ರು ನಡ್ಕೊಂಡಿದ್ದಾರೆ. ನೋಡಿ, 2024ರಲ್ಲಿ 384 ಹುದ್ದೆಗಳಿಗೆ, ಗೆಜೆಟೆಡ್ ಪ್ರೊಬೇಷನರಿ ಆಫೀಸರ್ಸ್, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಹುದ್ದೆಗಳಿಗೆ ನಮ್ಮ ರಾಜ್ಯ ಸರ್ಕಾರ ಕಾಲ್ ಫಾರ್ ಮಾಡ್ತು. ಅದಕ್ಕೆ 4,60,000 ಅಭ್ಯರ್ಥಿಗಳು ಅರ್ಜಿ ಹಾಕಿದ್ದಾರೆ. ಅದಕ್ಕೆ ಪರೀಕ್ಷೆ ಆಗಸ್ಟ್ 2024ರಲ್ಲಿ ನಡೀತು. ಅದರಲ್ಲಿ ಈ ಪರೀಕ್ಷೆಯಲ್ಲಿ 2 ಪೇಪರ್ ಇರುತ್ತೆ. ಒಂದೊಂದು ಪೇಪರ್ಗೆ 100 ಪ್ರಶ್ನೆ, ಒಂದೊಂದು ಪೇಪರ್ಗೆ 2 ಗಂಟೆ ಹೊತ್ತು, ಅಂದರೆ 120 ನಿಮಿಷ. ಅಂದರೆ ಒಂದು ಪ್ರಶ್ನೆಗೆ ಸರಾಸರಿ ಗರಿಷ್ಠ ಅಂದರೆ 72 ಸೆಕೆಂಡ್ ಇರೋದು ಅಷ್ಟೇ. ಅದರಲ್ಲಿ ಈ ಪ್ರಶ್ನೆಗಳು ಕನ್ನಡದಲ್ಲೂ ಇರುತ್ತೆ, ಇಂಗ್ಲೀಷಲ್ಲೂ ಇರುತ್ತೆ. ಅದಕ್ಕೆ ಉತ್ತರ ಒಂದೇ ಇರುತ್ತೆ. ಅದೇ ಪ್ರಶ್ನೆ ಕನ್ನಡದಲ್ಲಿರುತ್ತೆ, ಅದೇ ಪ್ರಶ್ನೆ ಇಂಗ್ಲೀಷಲ್ಲಿ ಇರುತ್ತೆ. ಅಭ್ಯರ್ಥಿ ಕನ್ನಡದಲ್ಲಾದರೂ ಪ್ರಶ್ನೆ ಓದಿ ಉತ್ತರನ ತೀರ್ಮಾನ ಮಾಡ್ಕೋಬೋದು, ಇಂಗ್ಲೀಷಲ್ಲಾದರೂ ಓದಿ ಉತ್ತರನ ತೀರ್ಮಾನ ಮಾಡ್ಕೋಬೋದು. ಏನು ಉತ್ತರ ತೀರ್ಮಾನ ಮಾಡ್ಕೋತಾರೆ ಅದನ್ನು ಒಂದು OMR ಶೀಟ್, ಆಪ್ಟಿಕಲ್ ಮಾರ್ಕ್ ರೆಕಗ್ನಿಷನ್ ಶೀಟಲ್ಲಿ ಅವ್ರು ಮಾರ್ಕ್ ಮಾಡಬೇಕು. ಅಂದರೆ ಇದು ಕರೆಕ್ಟ್ ಆನ್ಸರ್ ಯಾವುದು, ಎನ, ಬಿನ, ಸಿನ, ಡಿನ ಅಂತ ಆ ಥರ ಏನೂ ಇರುತ್ತೆ. ಇದರಲ್ಲಿ ಆಗಸ್ಟಲ್ಲಿ ನಡೆದಿದ್ದ ಪರೀಕ್ಷೆಯಲ್ಲಿ ಆ 200 ಪ್ರಶ್ನೆಗಳಲ್ಲಿ 36 ಮೇಜರ್ ದೋಷಗಳಿತ್ತು. 36 ಪ್ರಶ್ನೆಗಳಲ್ಲಿ ಮೇಜರ್ ದೋಷಗಳಿತ್ತು. ಒಟ್ಟಾರೆ ಒಂದು 57 ದೋಷಗಳು ಇತ್ತು. ಅಂದರೆ ಪ್ರಶ್ನೆಗಳೇ ಫಾಲ್ಟಿ ಆಗಿತ್ತು ಕನ್ನಡದಲ್ಲಿ. ಇಂಗ್ಲೀಷಲ್ಲಿ ಕರೆಕ್ಟ್ ಆಗಿತ್ತು, ಕನ್ನಡದಲ್ಲಿ ಫಾಲ್ಟಿ ಆಗಿತ್ತು. ಹಾಗಾಗಿ ಕನ್ನಡದಲ್ಲೇ ಓದಿ ಕನ್ನಡದಲ್ಲಿ ಅದನ್ನ ಉತ್ತರ ಬರೆಯೋ ಅಭ್ಯರ್ಥಿಗಳಿಗೆ ತುಂಬ ಅನ್ಯಾಯ ಆಯಿತು. ಇದ್ರ ಬಗ್ಗೆ ಬಹಳ ಆಕ್ರೋಶ ಆಗಿ ತೀವ್ರ ಪ್ರತಿಭಟನೆ ಆದಮೇಲೆ ಆಗ ನಮ್ಮ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿ ಆ ಪರೀಕ್ಷೆನ ರಿಸಲ್ಟ್ನ ರದ್ದುಪಡಿಸಿ ಅದನ್ನು ಮರುಪರೀಕ್ಷೆ ಮಾಡೋದಕ್ಕೆ ಆದೇಶ ಮಾಡ್ತೀವಿ. ಈ ಮರುಪರೀಕ್ಷೆ ಡಿಸೆಂಬರ್ 2024ರಲ್ಲಿ ನಡೆದಿದೆ. ಡಿಸೆಂಬರ್ 29, 2024ರಲ್ಲಿ ಅಲ್ಲಿ ಮತ್ತೆ ಬಹಳ ಆಘಾತಕಾರಿ, ಬಹಳ ಆಕ್ರೋಶ ತರುವಂಥದ್ದು. ಮತ್ತೆ 57 ಮೇಜರ್ ಡಿಫೆಕ್ಟ್ಸ್ ಇದೆ, ಫಾಲ್ಟ್ಸ್ ಇದೆ ಕನ್ನಡ ಪ್ರಶ್ನೆಗಳಲ್ಲಿ. ಒಟ್ಟು 72 ಪ್ರಶ್ನೆಗಳಲ್ಲಿ 72 ಪ್ರಶ್ನೆಗಳಲ್ಲಿ ದೋಷಗಳು ಸಿಕ್ತು. ಸೊ ಇದನ್ನು ಯಾತಕ್ಕೆ ಈ ಥರ ಮಾಡ್ತಾರೆ? ಇಂಗ್ಲೀಷಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಕನ್ನಡದಲ್ಲಿ ಪ್ರಾಬ್ಲಮ್ ಇದೆ. ಅವರು ಕನ್ನಡದಲ್ಲಿ ಪ್ರಶ್ನೆ ಸೆಟ್ ಮಾಡಿರೋದೇ ಪ್ರಾಬ್ಲಮ್ ಇದೆ. ಯಾತಕ್ಕೆ ಈ ಥರ ಮಾಡ್ತಾ ಇದ್ದಾರೆ? ಈ ಆಗಸ್ಟಲ್ಲಿ 2,40,000 ಅಭ್ಯರ್ಥಿಗಳು ಇದಕ್ಕೆ ಈ ಪರೀಕ್ಷೆಗೆ 384 ಹುದ್ದೆಗಳಿಗೆ ಪರೀಕ್ಷೆ ತಗೊಂಡಿದ್ರು. ಮತ್ತು ಡಿಸೆಂಬರಲ್ಲಿ ಮರುಪರೀಕ್ಷೆ ಆದಾಗ 1,80,000 ಅಭ್ಯರ್ಥಿಗಳು ಅದೇ 384 ಹುದ್ದೆಗಳಿಗೆ ಪರೀಕ್ಷೆ ತಗೊಂಡಿದ್ರು. ಅವ್ರಿಗೆ ಕರ್ನಾಟಕದ ಎಲ್ಲ ಭಾಗಗಳಿಂದ, ದೊಡ್ಡ ಊರುಗಳಿಂದ, ಸಣ್ಣ ಊರುಗಳಿಂದ, ಹಳ್ಳಿಗಳಿಂದ, ಎಲ್ಲ ಕಡೆಯಿಂದ ಅವರು ಈ ಅಭ್ಯರ್ಥಿಗಳು ಬಂದು ವರ್ಷಾನುಗಟ್ಟಲೆ ಇದಕ್ಕೆ ತಯಾರಿ ಮಾಡಿಕೊಂಡು ಪರೀಕ್ಷೆ ತಗೊಂಡಿದ್ದಾರೆ. ಎಷ್ಟು ಅನ್ಯಾಯ ನೋಡಿ, ಎಷ್ಟು ಆಕ್ರೋಶ ಬರುತ್ತೆ. ಕನ್ನಡದಲ್ಲಿ ಯಾತಕ್ಕೆ ಈ ಥರ ಮಾಡಿದ್ದಾರೆ ಇವರು? KPSC ಇರೋದು ಕರ್ನಾಟಕದ ಸರ್ಕಾರದ ಎಲ್ಲ ಹುದ್ದೆಗಳಿಗೆ ನೇಮಕ ಮಾಡ್ಕೊಳ್ಳೋದಕ್ಕೆ. ಅದೇ ಅವ್ರ ಮೇನ್ ಕೆಲಸ, ಮೇನ್ ಕರ್ತವ್ಯ ಅದೇ. ಅದರಲ್ಲೂ ಮೇನ್ ಅವ್ರ ಕರ್ತವ್ಯ ಇರೋದು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ KAS ಪರೀಕ್ಷೆಗೆ ಅಭ್ಯರ್ಥಿಗಳು ಪರೀಕ್ಷೆ ಮಾಡಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಂಡು ಅವ್ರ ಹುದ್ದೆಗೆ ನೇಮಕ ಮಾಡೋದಕ್ಕೆ. ಎಷ್ಟು ಹೊಲಸು ಮಾಡ್ತಾ ಇದ್ದಾರೆ ನೋಡಿ ಇವರು. ಇದ್ರ ಬಗ್ಗೆ ತುಂಬ ಅಸಮಾಧಾನ, ಆಕ್ರೋಶ ಇದೆ, ಅಭ್ಯರ್ಥಿಗಳಲ್ಲಿ ಇದೆ, ವಿದ್ಯಾರ್ಥಿಗಳಲ್ಲಿ ಇದೆ. ಇದು ಅರ್ಥ ಮಾಡ್ಕೊಳ್ಳೋ ಎಲ್ಲ ಕನ್ನಡಿಗರಿಗೂ ಇದ್ರ ಬಗ್ಗೆ ತುಂಬ ಅಸಮಾಧಾನ ಇದೆ. ಆದರೆ ಇವರು KPSC ಇವರು ಇದ್ರ ಬಗ್ಗೆ ಏನು ಬಾಯಿ ಬಿಡ್ತಾ ಇಲ್ಲ, ಏನು ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ, ಜವಾಬ್ದಾರಿ ತಗೋತಾ ಇಲ್ಲ. ಭಾಳ ಬೇಜವಾಬ್ದಾರಿಯಿಂದ ಅವ್ರು ಆ್ಯಕ್ಚುಲಿ ಈ KPSC ಪರೀಕ್ಷೆ, KAS ಪರೀಕ್ಷೆ ನಡೆಸೋದ್ರಲ್ಲಿ KPSC ಅವರು, ಆ ಪರೀಕ್ಷೆಯಲ್ಲಿ ಫೇಲ್ ಆಗಿರೋರು KPSC ಅವರು, ಈ ಅಭ್ಯರ್ಥಿಗಳಲ್ಲ. ಅಸಮರ್ಥರಾಗಿ ಅವರನ್ನವರೇ ಪ್ರೂವ್ ಮಾಡ್ಕೊಂಡಿದ್ದಾರೆ. ಬಟ್ ಇವಾಗ ಅವರು ಅದಕ್ಕೆ ಏನೂ ಆಗಿಲ್ಲ ಅನ್ನೋ ರೀತಿ
ಈ ದೋಷಪೂರಿತ ಪರೀಕ್ಷೆಯ ರಿಸಲ್ಟ್ಸ್ನ ಆಧಾರದ ಮೇಲೆ, ಪರಿಣಾಮದ ಆಧಾರದ ಮೇಲೆ ಒಂದು 5,000 ಚಿಲ್ಲರೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು ಅವ್ರ ಮೇನ್ ಪರೀಕ್ಷೆ ತಗೊಳ್ಳೋದಕ್ಕೆ ಅವ್ರಿಗೆ ಅವಕಾಶ ಕೊಡೋದಕ್ಕೆ, ಮೇನ್ ಪರೀಕ್ಷೆ ಅವ್ರಿಗೆ ಮಾಡೋದಕ್ಕೆ ಮುಂದೆ ಹೊರಟಿದ್ದಾರೆ. ಇದು ಎಂಥ ಕಚಡ ಕೆಲಸ ನೋಡಿ ಇದು. ಸೊ ಇದು ಇವ್ರು ಯಾತಕ್ಕೆ ಈ ಥರ ಮಾಡ್ತಾ ಇದ್ದಾರೆ? ಫಸ್ಟ್ ಆಫ್ ಆಲ್ ಇದು ದ್ರೋಹ, ಕನ್ನಡಿಗರ ಮೇಲೆ ದ್ರೋಹ, ಕರ್ನಾಟಕದ ಮೇಲೆ ದ್ರೋಹ, ನಮ್ಮ ವಿದ್ಯಾರ್ಥಿಗಳ ಮೇಲೆ ದ್ರೋಹ, ನಮ್ಮ ಅಭ್ಯರ್ಥಿಗಳ ಮೇಲೆ ದ್ರೋಹ, ಇದು ನಮ್ಮ ಮಕ್ಕಳ ಮೇಲೆ ದ್ರೋಹ. ಇದು ಯಾತಕ್ಕೆ ಈ ಥರ ಮಾಡ್ತಾ ಇದ್ದಾರೆ? ಬಟ್ ಇದನ್ನ ನಾವು ಹಿಂಗೆ ಸುಮ್ಮನೆ ನೋಡ್ಕೊಂಡಿರ್ಬೇಕಾ? ಆಗೋದಿಲ್ಲ. ನನ್ನ ಮುಂದೆ ದಾರಿ ಏನು ಅಂತಂದರೆ, ಈಗ ಮತ್ತೆ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿ ರಿಸಲ್ಟ್ಸ್ನ ರದ್ದುಗೊಳಿಸಿ ಮತ್ತೆ ಮರುಪರೀಕ್ಷೆ ಮಾಡೋದಕ್ಕೆ ಆದೇಶ ಮಾಡ್ಬೋದು, ಅಥವಾ ಏನು 384 ಹುದ್ದೆಗಳಿಗೆ ನೇಮಕಾತಿಗೆ ಅಧಿಸೂಚನೆ ಮಾಡಿದ್ರೋ ಅಧಿಸೂಚನೆ ವಾಪಸ್ ತಗೊಂಡು ಮತ್ತೆ ಹೊಸ ಅಧಿಸೂಚನೆ ಜಾರಿಗೊಳಿಸ್ಬೋದು. ಒಟ್ಟಿನಲ್ಲಿ ಇದನ್ನು ಸರಿ ಮಾಡಬೇಕು. ಇದು KPSC ಪರೀಕ್ಷೆ ವಿಷಯದ ಬಗ್ಗೆ, ಇಮಿಡಿಯೇಟ್ ಸಮಸ್ಯೆ ಬಗ್ಗೆ. ಬಟ್ ಇದರ ಒಂದು ಭಾಳ ಆಳವಾದ ಪ್ರಶ್ನೆ, ಯಾತಕ್ಕೆ ಈ ಥರ ಮಾಡ್ತಾ ಇದ್ದಾರೆ ಇವರು? ಅಷ್ಟು ನಾಲಾಯಕ, ಅಷ್ಟು ಅಸಮರ್ಥರ, ಅಷ್ಟು ದುಷ್ಟರ ಏನಿದು? ಆಮೇಲೆ ಏನಿದೆ ಇದಕ್ಕೆ ಎಕ್ಸ್ಪ್ಲನೇಷನ್ ಏನು? ಬಹಳ ಇದು ಗಂಭೀರ ಸಮಸ್ಯೆ. ಇವ್ರ ಉದ್ದೇಶ ಏನು? ಕನ್ನಡನ ಅಳಿಸ್ಬೇಕು, ಕರ್ನಾಟಕದ ಆಡಳಿತದಿಂದ ಕನ್ನಡನ ಅಳಿಸ್ಬೇಕು ಅಂತ ಇವ್ರ ಪ್ರಯತ್ನನ? ಕನ್ನಡ ಮಾಧ್ಯಮದಲ್ಲಿ ಓದಿರೋ ಅಭ್ಯರ್ಥಿಗಳಿಗೆ ಅವ್ರಿಗೆ ನಿರಾಶೆ ಮಾಡಬೇಕು, ಅವ್ರಿಗೆ ಭವಿಷ್ಯ ಇಲ್ಲ ಅಂತ ಸಂದೇಶ ಕಳಿಸೋದು ಇವ್ರ ಉದ್ದೇಶನ?